Hello everyone, welcome to my channel. ಈ ಚಾನಲಲ್ಲಿ ಕರ್ನಾಟಕಸ್ ಬೈಲಿಂಗ್ವಲ್ ಕ್ಲಾಸಸ್ 1 to 5 ಇಂಗ್ಲೀಷ್, ಮ್ಯಾಥ್ಸ್ ಮತ್ತು EVS ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುವುದು. ಈ ವಿಡಿಯೋಸ್ಗಳನ್ನು ಕಂಟಿನ್ಯೂಸ್ ಆಗಿ ವೀಕ್ಷಿಸಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನಲ್ಲಿ ನಾವು ಮ್ಯಾಥ್ಸ್ ಮೇಲ ಕ್ಲಾಸ್ 4 ಚಾಪ್ಟರ್ 1 ಶೇಪ್ಸ್ ಅರೌಂಡ್ ಅಸ್ ಪೇಜ್ ನಂಬರ್ 13 to 20 ಅನ್ನು ಡಿಸ್ಕಸ್ ಮಾಡೋಣ. ವೆನ್ ಲೈನ್ಸ್ ಮೀಟ್, ರೇಖೆಗಳು ಸಂಧಿಸಿದಾಗ ಏನಾಗುತ್ತೆ? Isha made different corners with straws. We can say that the two straws are like the two lines that meet at a point. Isha ಸ್ಟ್ರಾಗಳನ್ನು ತಗೊಂಡು ಈ ಥರ ಕಾರ್ನರ್ಸನ್ನು ಮಾಡಿದರು. ಈ ಎರಡು ಸ್ಟ್ರಾಗಳು ಎರಡು ಲೈನ್ ಇದ್ದಂಗೆ ಮತ್ತು ದೇ ಆರ್ ಮೀಟಿಂಗ್ ಅಟ್ ಅ ಪಾಯಿಂಟ್. ವೆನ್ ಟೂ ಲೈನ್ಸ್ ಮೀಟ್ ದೇ ಕ್ರಿಯೇಟ್ ಆ್ಯನ್ ಆ್ಯಂಗಲ್. ಎರಡು ಲೈನ್ಸ್ ಮೀಟ್ ಆದಾಗ ಒಂದು ಪಾಯಿಂಟಲ್ಲಿ ಮೀಟ್ ಆದಾಗ ಏನಾಗುತ್ತೆ? ಅಲ್ಲಿ ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ವಿ ಸಿ ಮೆನಿ ಆ್ಯಂಗಲ್ಸ್ ಇನ್ ಯೋಗ ಪೋಸ್ಚರ್ಸ್. ಇಲ್ಲಿ ಕೆಲವೊಂದು ಯೋಗ ಪೋಸ್ಚರ್ಸನ್ನು ಕೊಡಲಾಗಿದೆ. ಇಲ್ಲಿ ಆ್ಯಂಗಲ್ಸ್ ಉಂಟಾಗಿವೆ. ನಾವು ನೋಡ್ಬೋದು ಈ ಲೆಗ್ ಮತ್ತು ಈ ಅಪ್ಪರ್ ಪಾರ್ಟ್, ಇಲ್ಲಿ ಈ ಒಂದು ಆ್ಯಂಗಲ್ ಉಂಟಾಗಿದೆ. ಇಲ್ಲಿ ಬೆಂಡ್ ಆದಾಗ ಇಲ್ಲಿ ಒಂದು ಆ್ಯಂಗಲ್ ಉಂಟಾಗಿದೆ. ಈ ಪೋಸ್ಚರಲ್ಲಿ ಒಂದು ಆ್ಯಂಗಲ್ ಇಲ್ಲಿ ಮತ್ತು ಇನ್ನೊಂದು ಇಲ್ಲಿ ಉಂಟಾಗಿದೆ. ಇದು ಸಿಟ್ಟಿಂಗ್ ಪೋಸ್ಚರಲ್ಲಿ ಒನ್ ಆ್ಯಂಗಲ್ is formed here, and in this posture we can see an angle formed here, and also an angle is formed here. Okay, angles are formed when two straight lines meet, not curved lines. Okay, there are 7 angles in this house drawing. There are 7 angles in this house drawing at avare kottidare. 1 2 3 4 5 6 7. How many angles are there in this boat drawing? Ee boat drawing alli ಎಷ್ಟು angles ಗಳಿವೆ? Sorry, 1 2 3 4 5 6 7 8 9 and 10. So there are, let us mark the angles in the following pictures. ಇಲ್ಲಿ ಪಿಕ್ಚರ್ಸ್ ಕೊಡಲಾಗಿದೆ. ಇಲ್ಲಿ ಆ್ಯಂಗಲ್ಸ್ ಅನ್ನು ಮಾರ್ಕ್ ಮಾಡಬೇಕು. ಈ ಸಿಸರಲ್ಲಿ ಇಲ್ಲಿ ಆ್ಯಂಗಲ್ ಉಂಟಾಗಿದೆ. ಈ ಹ್ಯಾಂಗರಲ್ಲಿ 3 ಆ್ಯಂಗಲ್ಸ್ ಇಲ್ಲಿ ಉಂಟಾಗಿವೆ. ವಿಕ್ಟ್ರಿ ಸಿಂಬಲ್, ಇಲ್ಲಿ ಈ 2 ಫಿಂಗರ್ಸ್ ನಡು ಆ್ಯಂಗಲ್ ಉಂಟಾಗಿದೆ. ಈ ಸಿ ಸಾಲಿ ಈ ಕಡೆ ಒಂದು ಮತ್ತು ಇಲ್ಲಿ ಒಂದು ಆ್ಯಂಗಲ್ ಉಂಟಾಗಿದೆ. ಇದು ಸ್ಲೈಡಲ್ಲಿ one angle is formed here, another here and one more here. So 3 angles are formed here. Next question, where do you see angles in the classroom? ಕ್ಲಾಸ್ರೂಮಲ್ಲಿ ಆ್ಯಂಗಲ್ಸನ್ನು ನೀವು ಎಲ್ಲಿ ನೋಡಬಹುದು? ಕಾರ್ನರ್ಸ್ ಆಫ್ ದ ಬುಕ್ಕಿನ ಕಾರ್ನರಲ್ಲಿ ಆ್ಯಂಗಲ್ಸ್ ಉಂಟಾಗುತ್ತೆ, ಮತ್ತು ಕಾರ್ನರ್ ಆಫ್ ದ ಬ್ಲ್ಯಾಕ್ ಬೋರ್ಡ್. Next, when book is opened, angle is formed. Then when door is open door, we can say just opened door, opened window. Then if there is a clock in the classroom, hands of the clock, we can say. So all these are examples of angles formed in the classroom. Next, right angles, ಲಂಬಕೋನಗಳು. Let us make a right angle with a piece of paper as shown. ಒಂದು ಪೇಪರನ್ನು ತಗೊಂಡು ಅದನ್ನು ಈ ಥರ ಫೋಲ್ಡ್ ಮಾಡಲಾಗಿದೆ. 1 fold and 2 fold. After we open it, we can see right angles, ಲಂಬಕೋನಗಳು ಇಲ್ಲಿ ಉಂಟಾಗುತ್ತೆ. Identify the angles that you think are right angles and circle them in the dot grid given below. Check using your right angle checker. ಈ ಕೆಳಗಿನ ಡಾಟ್ ಗ್ರಿಡಲ್ಲಿ ಆ್ಯಂಗಲ್ಸ್ ಕೊಡಲಾಗಿದೆ. ಯಾವ ಆ್ಯಂಗಲ್ಸ್ಗಳು ಲಂಬಕೋನಗಳಿವೆ ಅಂತ ನಾವು ಚೆಕ್ ಮಾಡಬೇಕು. ನಾವು ಆ್ಯಂಗಲ್ ಚೆಕರ್ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಇದು ಅಥವಾ ನಮ್ಮ ಜಾಮೆಟ್ರಿ ಬಾಕ್ಸಲ್ಲಿ ಸಿಗೋ ಇವೆರಡು ಸೆಟ್ ಸ್ಕ್ವೇರ್ಸನ್ನು ಯೂಸ್ ಮಾಡ್ಬೋದು. ಯಾವುದಾರೆ ಒಂದು ನಾವು ನೋಡ್ಬೋದು. ಇಲ್ಲಿ ಒಂದು ಲಂಬಕೋನ ಉಂಟಾಗಿದೆ. ಇದು ಇಟ್ಟು ನಾವು ನೋಡ್ಬೋದು ಈ ಎಲ್ಲ ಕೋನಗಳು ಲಂಬಕೋನಗಳಿವೆ ಏನಿಲ್ಲ. ವಿ ಕ್ಯಾನ್ ಸಿ ಹಿಯರ್, we have kept it on this line. It is more than the right angle, so it is not a right angle. Next, this one we can say a right angle is formed. Here a right angle is formed. ಇಲ್ಲಿ ಒಂದು ರೈಟ್ ಆ್ಯಂಗಲ್ ಉಂಟಾಗಿಲ್ಲ. ಈ ಲೈನ್ ಇದಕ್ಕೆ ಸಂಧಿಸಲಿಲ್ಲ ಇಲ್ಲಿ.
ಇದು ಸ್ವಲ್ಪ ಟಿಲ್ಟೆಡ್ ಇದೆ, ಈ ಥರ ಇರಬೇಕು. ಆದರೆ ಈ ಎರಡು ಲೈನ್ಗಳು ಈ ಎರಡು ಎಡ್ಜಸನ್ನು ಮೀಟ್ ಆಗ್ತಾ ಇದೆ. ಇದು ರೈಟ್ ಆ್ಯಂಗಲ್. ಇದು ಈ ಥರ ಇಟ್ಟಾಗ ಈ ಇನ್ನೊಂದು ಲೈನ್ ಈ ಕಡೆ ಇಲ್ಲ, ಇದು ಈ ಎಡ್ಜಿಗೆ ಇಲ್ಲ, ಇದು ರೈಟ್ ಆ್ಯಂಗಲ್ ಇಲ್ಲ, ಇದು ರೈಟ್ ಆ್ಯಂಗಲ್ ಇಲ್ಲ. ಇದು ಟಿಲ್ಟೆಡ್ ಇದೆ, ಆದರೆ ಈ ಥರ ಇಟ್ಟಿದ್ರೆ ಈ ಎರಡು ಲೈನ್ಗಳು ಈ ಎಡ್ಜಿಗೆ ಮೀಟ್ ಆಗ್ಲತ್ತವ, ಅಂದರೆ ಇದು ರೈಟ್ ಆ್ಯಂಗಲ್ ಇದೆ. ಸೊ ಲೆಟ್ ಅಸ್ ಮಾರ್ಕ್ ದ ರೈಟ್ ಆ್ಯಂಗಲ್, ಸರ್ಕಲ್ ಇಟ್. ದಿಸ್ ಇಸ್ ಅ ರೈಟ್ ಆ್ಯಂಗಲ್, this is a right angle, this is a right angle, and this is a right angle. The rest are all not right angles. Next, check for right angles in a book, window and any other object. So book ಅಲ್ಲಿ ಎಲ್ಲಿ right angles ಉಂಟಾಗುತ್ತೆ? Corner of book. Window ಅಲ್ಲಿ corners of window. ವಿಂಡೋ ಓಪನ್ ಮಾಡಿದಾಗೂ ಆ್ಯಂಗಲ್ಸ್ ಉಂಟಾಗುತ್ತೆ. ಆ್ಯಂಡ್ ಇನ್ ಎನಿ ಅದರ್ ಆಬ್ಜೆಕ್ಟ್ ಮೀನ್ಸ್ ಇನ್ ದ ಡೆಸ್ಕ್, ಕಾರ್ನರ್ಸ್ ಆಫ್ ಡೆಸ್ಕ್. Write the names of the objects where you find right angles. We can write the same examples here because all these have right angles. Corners of books, corner of window, window sill, corner of desk. Then if it is a clock, if a clock is there in the class at 3 o'clock, at 3 o'clock, then at 9 o'clock. Okay. Corners of a table, then corners of a bread slice. So you can write umpteen examples like this. Now draw some right angles on the dot grid. ಈ dot grid ಅಲ್ಲಿ right angles ಅನ್ನು ಡ್ರಾ ಮಾಡಬೇಕು. ಈ ಥರ. One more I'll make like this. Right angle. The next I'll make some tilted, okay? Tilted right angle. ಇದು ಒಂದು ರೈಟ್ ಆ್ಯಂಗಲ್, ಈ ಥರ ಒಂದು ರೈಟ್ ಆ್ಯಂಗಲ್. ಓಕೆ, ಆಲ್ ದೀಸ್ ಆರ್ ರೈಟ್ ಆ್ಯಂಗಲ್ಸ್. ಈಗ ಮುಂದೆ ಲಂಬಕೋನ ಆಯಿತು, ಲಘುಕೋನ ಮತ್ತು ವಿಶಾಲ ಕೋನಗಳು, ಎಕ್ಯೂಟ್ ಆ್ಯಂಡ್ ಆಬ್ಟ್ಯೂಸ್ ಆ್ಯಂಗಲ್ಸ್. ಎಕ್ಯೂಟ್ ಆ್ಯಂಗಲ್ಸ್ ಆರ್ ಲೆಸ್ ದೆನ್ ರೈಟ್ ಆ್ಯಂಗಲ್ಸ್. ರೈಟ್ ಆ್ಯಂಗಲ್ ನಾವು ನೋಡ್ಬೋದು, ಡಾಟರ್ ಲೈನ್ ಇಲ್ಲಿ ತನಕ ಒಂದು ಲಂಬಕೋನ ಉಂಟಾಗುತ್ತೆ. ಅದಕ್ಕಿಂತ ಕಡಿಮೆ ಇರುವ ಕೋನಕ್ಕೆ ನಾವು ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಆಬ್ಟ್ಯೂಸ್ ಆ್ಯಂಗಲ್ಸ್ ಆರ್ ಮೋರ್ ದ್ಯಾನ್ ಅ ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ಗಿಂತ ದೊಡ್ಡದಾದ ಒಂದು ಈ ಒಂದು ಆ್ಯಂಗಲ್ಗೆ ನಾವು ಆಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಇದು ವಿಶಾಲ ಕೋನ ಕೋನಕ್ಕಿಂತ ಹೆಚ್ಚಾಗಿರುತ್ತವೆ. Name some objects from your classroom which are acute angles. ನಮ್ಮ ಕ್ಲಾಸಲ್ಲಿ ಇರುವ ಲಘು ಕೋನಗಳು ಯಾವ್ಯಾವು? Slightly opened book, slightly opened book. ಸ್ವಲ್ಪ ತೆರೆದ ಬುಕ್ಕಲ್ಲಿ ಒಂದು ಲಘು ಕೋನ ಉಂಟಾಗುತ್ತೆ. ನೆಕ್ಸ್ಟ್ ಸ್ಲೈಟ್ಲಿ ಓಪನ್ ಡೋರ್, open door. If there is a clock in the class, then at 1 o'clock, clocks stand at 1 o'clock. Okay. Name some objects from your classroom which have an obtuse angle. Obtuse angle ಇರುವ ವಸ್ತುಗಳು. ಬುಕ್ ವೈಡ್ ಓಪನ್ ಆದಾಗ ಅದು obtuse angle ಆಗುತ್ತೆ. ಅದರ ನಡು ಬುಕ್ ವೈಡ್ ಓಪನ್. ಓಕೆ, ಬುಕ್ ವೈಡ್ ಓಪನ್. ಓಕೆ, ವಿಂಡೋ ವೈಡ್ ಓಪನ್. ವಿಂಡೋ ವೈಡ್ ಓಪನ್ ಆದಾಗ draw some acute angles on the top grid. Draw a line to make an acute angle using each given line in the bottom grid. ಇಲ್ಲಿ ಡಾಟ್ ಗ್ರಿಡ್ ಅನ್ನು ಕೊಡಲಾಗಿದೆ. ಇಲ್ಲಿ ಲೈನ್ಸ್ ಕೊಟ್ಟಿಲ್ಲ ಅವರು, ಕೆಳಗೆ ಎರಡು ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಎರಡು ಲೈನ್ಗಳಿಗೆ ನಾವು ಅಕ್ಯೂಟ್ ಆ್ಯಂಗಲ್ ಆದಂತೆ ಇನ್ನೊಂದು ಲೈನನ್ನು ಹಾಕಬೇಕು. ಇಲ್ಲಿ ನಾನು ಅಕ್ಯೂಟ್ ಆ್ಯಂಗಲ್ಸನ್ನು ಹಾಕಿದ್ದೀನಿ. ಅದೇ ರೀತಿ ಇಲ್ಲಿ ನಾವು ಈ ಲೈನಿಗೆ ಈ ಕಡೆ ಲೈನ್ ಹಾಕಿದಾಗ ಇದು ಅಕ್ಯೂಟ್ ಆ್ಯಂಗಲ್ ಉಂಟಾಗುತ್ತೆ. ಇದು ಒಂದು ಅಕ್ಯೂಟ್ ಆ್ಯಂಗಲ್. ನೆಕ್ಸ್ಟ್ ಕ್ವೆಶನ್, draw some
obtuse angles on the top grid. Draw a line to make an obtuse angle using each given line in the bottom grid. ಇಲ್ಲಿ ಅಕ್ಯೂಟ್ ಆ್ಯಂಗಲನ್ನು ಮಾಡಿದ್ವಿ. ಈ ಸೈಡಿಗೆ ರೈಟ್ ಸೈಡಲ್ಲಿ ನಾವು ಆಬ್ಟ್ಯೂಸ್ ಆ್ಯಂಗಲನ್ನು ಈ ಥರ ನಾವು ಮಾಡಬಹುದು. ಇವು 3 ಆಬ್ಟ್ಯೂಸ್ ಆ್ಯಂಗಲ್ಗಳಿವೆ ಮತ್ತು ಅವ್ರು ಕೊಟ್ಟಿದ್ದ ಲೈನಿಗೆ ಇವು ಆಬ್ಟ್ಯೂಸ್ ಆ್ಯಂಗಲ್ಸನ್ನು ನಾನು ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ಇನ್ ದ ಫಿಗರ್ಸ್ ಗಿವನ್ ಬಿಲೋ ಮಾರ್ಕ್ ದ ಅಕ್ಯೂಟ್ ಆ್ಯಂಗಲ್ಸ್ ಇನ್ ದ ರೆಡ್, ರೈಟ್ ಆ್ಯಂಗಲ್ಸ್ ಇನ್ ಗ್ರೀನ್, ಆಬ್ಟ್ಯೂಸ್ ಆ್ಯಂಗಲ್ಸ್ ಇನ್ ಬ್ಲೂ. ಲಘು ಕೋನಗಳನ್ನು ರೆಡ್ಡಿಂದ ಮಾರ್ಕ್ ಮಾಡಬೇಕು. ಗ್ರೀನ್ ಕಲರ್ ರೈಟ್ ಆ್ಯಂಗಲ್ಗೆ ಮತ್ತು ಆಬ್ಟ್ಯೂಸ್ ಆ್ಯಂಗಲ್ಗೆ ನಾವು ಬ್ಲೂ ಕಲರನ್ನು ಯೂಸ್ ಮಾಡಬೇಕು. ನಾನು ಈ ಚಿತ್ರಗಳಲ್ಲಿ ಈ 3 ಕಲರ್ಗಳನ್ನು ಯೂಸ್ ಮಾಡಿ ಲಘು ಕೋನ, ಲಂಬ ಕೋನ ಮತ್ತು ವಿಶಾಲ ಕೋನಗಳನ್ನು ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್, ಶೇಪ್ಸ್ ವಿತ್ ಸ್ಟ್ರಾಸ್, ಸ್ಟ್ರಾಗಳೊಂದಿಗೆ ಆಕೃತಿಗಳು. ಮೇಕ್ ಅ ಟ್ರಯಾಂಗಲ್ ವಿತ್ ಸ್ಟ್ರಾಸ್ ಆಫ್ ಡಿಫ್ರೆಂಟ್ ಸೈಜಸ್ ಆ್ಯಂಡ್ ಕ್ಲೇ ಆರ್ ಪ್ಲಾಸ್ಟಿಸಿನ್. ಈ ಒಂದು ಹುಡುಗಿ ಇಲ್ಲಿ ಟ್ರಯಾಂಗಲ್ಸನ್ನು ಮಾಡ್ತಾ ಇದ್ದಾಳೆ ಕ್ಲೇ ಮತ್ತು ಸ್ಟ್ರಾಗಳಿಂದ. ಡಸ್ ದ ಶೇಪ್ ಆಫ್ ದ ಟ್ರಯಾಂಗಲ್ ಚೇಂಜ್ ಇಫ್ ವಿ ಜೆಂಟ್ಲಿ ಪುಷ್ ಒನ್ ಆಫ್ ಇಟ್ಸ್ ಸೈಡ್ಸ್. ಈ ಟ್ರಯಾಂಗಲ್ ಒನ್ ಸೈಡನ್ನು ನಾವು ಪುಷ್ ಮಾಡಿದಾಗ ಇದು ಚೇಂಜ್ ಆಗತ್ತೇನಿದ್ದು ಈ ಟ್ರಯಾಂಗಲ್ ಶೇಪ್? ನೋ, ಇಟ್ ವಿಲ್ ನಾಟ್ ಚೇಂಜ್. ಟ್ರೇಸ್ ದ ಟ್ರಯಾಂಗಲ್ಸ್ ಯು ಮೇಡ್ ವಿತ್ ದ ಸ್ಟ್ರಾಸ್ ಇನ್ ಯೋರ್ ನೋಟ್ಬುಕ್. ಸ್ಟ್ರಾಯಿಂದ ಮಾಡಿದ್ದ ಟ್ರಯಾಂಗಲ್ಸನ್ನು ನೋಟ್ಬುಕ್ಕಲ್ಲಿ ಟ್ರೇಸ್ ಮಾಡಬೇಕು. ನಾವು ಮಗು ಈ ಥರ ಮಾಡ್ಬೋದು ಅಥವಾ ಇದು ರೈಟ್ ಆ್ಯಂಗಲ್, ಇದು ಆಬ್ಟ್ಯೂಸ್ ಆ್ಯಂಗಲ್ ಮಾಡ್ಬೋದು. ರೈಟ್ ಆ್ಯಂಗಲ್ಗೆ ನಾವು ಬಾಕ್ಸನ್ನು ಸೂಚಿಸ್ತೀವಿ. ಮತ್ತು ಈ ಥರ ಒಂದು ಆ್ಯಂಗಲ್ ಮಾಡಬಹುದು, ಈ ಥರ ಒಂದು ಮಾಡ್ಬೋದು. ಇವೆಲ್ಲ ಮಕ್ಕಳಿಗೆ ನೋಟ್ಬುಕ್ಕಲ್ಲಿ ಟ್ರೇಸ್ ಮಾಡಿಸ್ಬೇಕು. ನೆಕ್ಸ್ಟ್, ಮೇಕ್ ಅ ಟ್ರಯಾಂಗ್ಯುಲರ್ ಶೇಪ್ ವಿತ್ ದ ಸ್ಟ್ರಾಸ್ ಆ್ಯಂಡ್ ಕ್ಲೇ. ಇಲ್ಲಿ ಸ್ಟ್ರಾ ಮತ್ತು ಕ್ಲೇಯಿಂದ ರೆಕ್ಟ್ಯಾಂಗ್ಯುಲರ್ ಶೇಪನ್ನು ಮಾಡಲಾಗಿದೆ. ವಾಟ್ ಕೈಂಡ್ಸ್ ಆಫ್ ಆ್ಯಂಗಲ್ ಡು ಯು ಸಿ ಇನ್ ದ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ನಲ್ಲಿ ಈ ಮೂಲೆಗಳು ಯಾವ ಥರದ ಆ್ಯಂಗಲ್ ಉಂಟು ಮಾಡ್ತಾ ಇದೆ ನಾವು ನೋಡ್ಬೋದು. ಇವು ರೈಟ್ ಆ್ಯಂಗಲ್ಸ್ ಇವೆ. ಸೊ ರೈಟ್ ಡೌನ್ ರೈಟ್ ಆ್ಯಂಗಲ್ಸ್. ರೈಟ್ ಆ್ಯಂಗಲ್ಸ್. ಡಸ್ ದ ಶೇಪ್ ಆಫ್ ದ ರೆಕ್ಟ್ಯಾಂಗಲ್ ಚೇಂಜ್ ಇಫ್ ವಿ ಜೆಂಟ್ಲಿ ಪುಷ್ ಒನ್ ಆಫ್ ಇಟ್ ಸೈಡ್ಸ್. ನಾವು ರೆಕ್ಟ್ಯಾಂಗಲ್ಸ್ ಸೈಡನ್ನು ಜೆಂಟ್ಲಿ ಪುಷ್ ಮಾಡಿದಾಗ ಅದರ ಶೇಪ್ ಚೇಂಜ್ ಆಗುತ್ತೆ. ಹೌದು, ಎಸ್. ವಾಟ್ ಹ್ಯಾಸ್ ಹ್ಯಾಪನ್ ಟು ದ ಆ್ಯಂಗಲ್ಸ್ ಆಫ್ ದ ನ್ಯೂ ಶೇಪ್. ಈ ನ್ಯೂ ಶೇಪ್ ಇದೆಲ್ಲ ಇದರ ಆ್ಯಂಗಲ್ಸ್ಗೆ ಏನಾಗಿದೆ? ಇಲ್ಲಿ ಆ್ಯಂಗಲ್ಸ್ ಚೇಂಜ್ ಆಗಿವೆ. ಸೊ ಆ್ಯಂಗಲ್ಸ್ ಚೇಂಜ್ಡ್. ಆರ್ ದೇ ಸ್ಟಿಲ್ ರೈಟ್ ಆ್ಯಂಗಲ್ಸ್? ನೋ, ಅವು ಈಗ ರೈಟ್ ಆ್ಯಂಗಲ್ಸ್ ಇಲ್ಲ. ವಾಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್. ಮತ್ತು ರೈಟ್ ಆ್ಯಂಗಲ್ ಇಲ್ಲ ಎಂದಿದ್ರೆ ಮತ್ತು ಬೇರೆ ಯಾವ ಆ್ಯಂಗಲ್ ಆಗಿವೆ? ಆಬ್ಟ್ಯೂಸ್ ಆ್ಯಂಡ್ ಅಕ್ಯೂಟ್ ಆ್ಯಂಗಲ್ಸ್ಗಳಾಗಿವೆ. ಸೊ ಆಬ್ಟ್ಯೂಸ್ ಆ್ಯಂಡ್ ಅಕ್ಯೂಟ್ ಆ್ಯಂಗಲ್ಸ್ ಫಾರ್ಮ್ಡ್. ಸಿಮಿಲರ್ಲಿ ಪುಷ್ ಒನ್ ಸೈಡ್ ಆಫ್ ಎ ಸ್ಕ್ವೇರಿನ ಒಂದು ಸೈಡ್ ಪುಷ್ ಮಾಡಿದಾಗ ಏನಾಗುತ್ತೆ? ಆರ್ ದೇ ಸ್ಟಿಲ್ ರೈಟ್ ಆ್ಯಂಗಲ್ಸ್? ನೋ, ಅವನು ರೈಟ್ ಆ್ಯಂಗಲ್ಸ್ ಇರಲ್ಲ. ವಾಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್? ಆಬ್ಟ್ಯೂಸ್ ಆ್ಯಂಡ್ ಅಕ್ಯೂಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ನಾವು ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲನ್ನು ಪುಷ್ ಮಾಡಿದಾಗ ಅದು ಬೇರೆ ಶೇಪ್ ತಗೋತೆ. ಆದರೆ ಟ್ರಯಾಂಗಲ್ ಒಂದು ರಿಜಿಡ್ ಶೇಪ್, ಇದು ಬೇರೆ ಶೇಪ್ ತಗೋಲ್ಲ. ಯೂಸ್ ದ ಡಾಟ್ ಗ್ರಿಡ್ given below to draw several 3 and 4 sided shapes. Circle the shapes that have one or more right angles. ಇಲ್ಲಿ ನಾನು ಈ ಶೇಪ್ಸ್ಗಳನ್ನು ಡ್ರಾ ಮಾಡಿದ್ದೀನಿ. ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರೈಟ್ ಆ್ಯಂಗಲ್ಸ್ ಇರುವ ಶೇಪ್ಸ್ಗೆ ಸರ್ಕಲ್ ಮಾಡಬೇಕು. ದಿಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ಒಂದು ರೈಟ್ ಆ್ಯಂಗಲ್ ಇದೆ, ಇದಕ್ಕೆ ಸರ್ಕಲ್ ಮಾಡಿ. ಇದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್, ಯಾವ ರೈಟ್ ಆ್ಯಂಗಲ್ಸ್ ಇಲ್ಲ. ಆಬ್ಟ್ಯೂಸ್ ಆ್ಯಂಗಲ್ ಇಲ್ಲ. ಇದು ಸ್ಕ್ವೇರಲ್ಲಿದೆ, ರೆಕ್ಟ್ಯಾಂಗಲಲ್ಲಿದೆ, ಈ ಒಂದು ಶೇಪಲ್ಲಿದೆ. ಇದು ಟ್ರೆಪೀಸಿಯಮ್. ಇದು ಒಂದು ಇದ್ರಾಗೂ ಇದೆ, ಈ ಶೇಪಲ್ಲೂ ಇದೆ. ನಾವು ವಾಟ್ ಶೇಪ್ಸ್ ಡಿಡ್ ಯು ಮೇಕ್? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾಡೀವಿ. ಓಕೆ, ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡೀವಿ. ಆಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಟ್ರೆಪೀಸಿಯಮ್, ರಾಂಬಸ್ ಮತ್ತು ಪ್ಯಾರಲೋಗ್ರಾಮ್. ಒನ್ ರೈಟ್ ಆ್ಯಂಗಲ್ ಇರೋ ಶೇಪ್ ಯಾವುದು? ರೈಟ್ ಆ್ಯಂಗಲ್ ಟ್ರಯಾಂಗಲ್. 2 ರೈಟ್ ಆ್ಯಂಗಲ್ಸ್ ಇರೋ ಶೇಪ್ ಇದು. ಓಕೆ, ಇದೊಂದು ಟ್ರೆಪೀಸಿಯಮ್. ಈ ಟ್ರೆಪೀಸಿಯಮಲ್ಲಿಲ್ಲ. ಈ ಟ್ರೆಪೀಸಿಯಮಲ್ಲಿ 2 ರೈಟ್ ಆ್ಯಂಗಲ್ಸ್ಗಳಿವೆ. ರೈಟ್ ಟ್ರೆಪೀಸಿಯಮ್ ಅಂತ ಹೇಳ್ತೀವಿ ಅದಕ್ಕೆ. ರೈಟ್ ಟ್ರೆಪೀಸಿಯಮ್. 3 ರೈಟ್ ಆ್ಯಂಗಲ್ಸ್ ಯಾವುದೇ ಶೇಪಿಗೆ ಇರಲ್ಲ. ಆಲ್ ರೈಟ್ ಆ್ಯಂಗಲ್ಸ್ ಇರುವ ಶೇಪ್ ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್. ಹಿಯರ್ ಆರ್ ಸಮ್ 4 sided ಶೇಪ್ಸ್. ಕೆಲವೊಂದು 4 sided ಶೇಪ್ಸ್ಗಳನ್ನು ಕೊಟ್ಟಿದ್ದಾರೆ. ಇನ್ ವಾಟ್ ವೇಸ್ ಆರ್
ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್ ಡಿಫ್ರೆಂಟ್ ಫ್ರಮ್ ದೀಸ್ ಶೇಪ್ಸ್? ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ ಈ ಶೇಪ್ಗಳಿಗಿಂತ ಹೇಗೆ ಭಿನ್ನವಾಗಿವೆ? ಇದು ಒಂದು ಟ್ರೆಪೀಸಿಯಮ್. ಈ ಒಂದು ಟ್ರೆಪೀಸಿಯಮ್ ರೆಕ್ಟ್ಯಾಂಗಲ್ಗಿಂತ ಹೇಗೆ ಭಿನ್ನವಾಗಿದೆ? ಇಲ್ಲಿ ಯಾವ ಆ್ಯಂಗಲ್ ರೈಟ್ ಆ್ಯಂಗಲ್ ಇಲ್ಲ, ಸೊ ನೋ ರೈಟ್ ಆ್ಯಂಗಲ್ಸ್. ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇವೆ, ಇಲ್ಲಿ ಯಾವ ಸೈಡ್ಸ್ ಈಕ್ವಲ್ ಇಲ್ಲ, ಸೊ ನೋ ಸೈಡ್ಸ್ ಆರ್ ಈಕ್ವಲ್. ಇದು ರೆಕ್ಟ್ಯಾಂಗಲನ್ನು ನಾವು ಸ್ಲೈಟ್ಲಿ ಈ ಥರ ಪ್ರೆಸ್ ಮಾಡಿದಾಗ ಈ ಶೇಪ್ ಉಂಟಾಗಿತ್ತು. ಇದು ಪ್ಯಾರಲೋಗ್ರಾಮ್. ಇದು ಹೇಗೆ ರೆಕ್ಟ್ಯಾಂಗಲ್ಗಿಂತ ಭಿನ್ನವಾಗಿದೆ? ಇಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇವೆ, ಆದರೆ ಆ್ಯಂಗಲ್ಸ್ ರೈಟ್ ಆ್ಯಂಗಲ್ಸ್ ಇಲ್ಲ. ನೋ ರೈಟ್ ಆ್ಯಂಗಲ್ಸ್ ಹಿಯರ್, ನೋ ರೈಟ್ ಆ್ಯಂಗಲ್ಸ್. ಮತ್ತು ಇದು ಸ್ಕ್ವೇರ್ಗಿಂತ ಹೇಗೆ ಭಿನ್ನವಾಗಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಬಟ್ ನೋ ಆ್ಯಂಗಲ್ ಈಸ್ ರೈಟ್ ಆ್ಯಂಗಲ್. ಒಂದು ರೆಕ್ಟ್ಯಾಂಗಲ್ ಮತ್ತು ಒಂದು ಸ್ಕ್ವೇರಲ್ಲಿರುವ ಸಿಮಿಲಾರಿಟಿ ಏನಂದರೆ ಎರಡು 4 ಸೈಡೆಡ್ ಫಿಗರ್ಸ್ ಇವೆ ಮತ್ತು ಎರಡು ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲಲ್ಲಿ ಆಲ್ ಆ್ಯಂಗಲ್ಸ್ ಆರ್ ರೈಟ್ ಆ್ಯಂಗಲ್ಸ್. ಎಲ್ಲ ಕೋನಗಳು ಲಂಬ ಕೋನಗಳಾಗಿವೆ. ಅದೇ ಡಿಫ್ರೆನ್ಸ್ ಏನಿದೆ ಅಂದರೆ ಇಲ್ಲಿ ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇವೆ, ಸ್ಕ್ವೇರಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್. ದ ನೆಕ್ಸ್ಟ್ ಕ್ವೆಶನ್, ಟ್ರೈ ಟು ಮೇಕ್ ದಿಸ್ 5-sided ಶೇಪ್ ವಿತ್ ಆಲ್ ದ ಸೈಡ್ಸ್ ಈಕ್ವಲ್. ಆರ್ ದೀಸ್ ರೈಟ್ ಆ್ಯಂಗಲ್ಸ್? ನಾವು ನೋಡ್ಬೋದು ಇವು ರೈಟ್ ಆ್ಯಂಗಲ್ಗಳಿವೆ. ಇಲ್ಲ, ರೈಟ್ ಆ್ಯಂಗಲ್ ಇರಬೇಕಾದ್ರೆ ಇಲ್ಲಿ ಲೈನ್ ಬರಬೇಕಾಗಿತ್ತು, ಇಲ್ಲಿ ಬರಬೇಕಾಗಿತ್ತು, ಇದು ಇಲ್ಲಿ ಬರಬೇಕಾಗಿತ್ತು. ಇವು ರೈಟ್ ಆ್ಯಂಗಲ್ಸ್ ಇಲ್ಲ, ಸೊ ನೋ. Does the shape of the pentagon change if we gently push one of its sides? ಸಾವಕಾಶವಾಗಿ ತಳ್ಳಿದಾಗ ಈ ಒಂದು ಪಂಚಭುಜದ ಆಕಾರ ಬದಲಾವಣೆ ಆಗುತ್ತದೆ. ಹೌದು, ಆಗತ್ತೆ. ಎಸ್, ಸೊ ಚೇಂಜ್ ಆಗತ್ತೆ. ಹೌ ಡಸ್ ದಿಸ್ ಚೇಂಜ್ ದ ಆ್ಯಂಗಲ್ಸ್? ಆ್ಯಂಗಲ್ಸಲ್ಲಿ ಏನು ಚೇಂಜ್ ಆಗುತ್ತೆ? ಮೆಷರ್ ಆಫ್ ಆ್ಯಂಗಲ್ ಚೇಂಜ್ ಆಗುತ್ತೆ. ಮೆಷರ್ ಆಫ್ ಆ್ಯಂಗಲ್ ಚೇಂಜಸ್. ನೆಕ್ಸ್ಟ್ ಕ್ವೆಶನ್, ಕ್ಯಾನ್ ಯು ಮೇಕ್ ಅ ಸರ್ಕಲ್ ಯೂಸಿಂಗ್ ಸ್ಟ್ರಾಸನ್ನು ಯೂಸ್ ಮಾಡಿ ಸರ್ಕಲ್ ಮಾಡಬಹುದು. ಈ ಥರ ಕ್ಲೇ ಮತ್ತು ಸ್ಟ್ರಾವನ್ನು ಯೂಸ್ ಮಾಡಿ ಸರ್ಕಲ್ ಮಾಡಲಾಗಿದೆ. ಇಲ್ಲಿ ಲುಕ್ ಎಟ್ ದ ಪಿಕ್ಚರ್, ದ ಲೆಂತ್ಸ್ ಆಫ್ ದ ಸ್ಟ್ರಾಸ್ ಇನ್ ದಿಸ್ ಪಿಕ್ಚರ್ ಆರ್. ಇಲ್ಲಿ ಸ್ಟ್ರಾಗಳ ಲೆಂತು ಈಕ್ವಲ್ ಇದೆ ಅಥವಾ ಅನ್ಈಕ್ವಲ್ ಇದೆ? ಎಲ್ಲ ಸ್ಟ್ರಾಸ್ ಈಕ್ವಲ್ ಮೆಷರ್ ಇದೆ, ಸೊ ಈಕ್ವಲ್. ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಟೇಕ್ ಸ್ಟ್ರಾಸ್ ಆಫ್ ಅನ್ಈಕ್ವಲ್ ಲೆಂತ್? ಅನ್ಈಕ್ವಲ್ ಲೆಂತ್ ಇರುವ ಸ್ಟ್ರಾ ತೊಗೊಂಡಾಗ ಏನಾಗುತ್ತೆ? ಸರ್ಕಲ್ ಆಗಲ್ಲ. ಸರ್ಕಲ್ ವಿಲ್ ನಾಟ್ ಫಾರ್ಮ್. ಬೇರೆ ಬೇರೆ ಲೆಂತ್ ಸ್ಟ್ರಾ ತೊಗೊಂಡಾಗ ಸರ್ಕಲ್ ಆಗಲ್ಲ. ಸರ್ಕಲ್ ವಿಲ್ ನಾಟ್ ಬಿ ಫಾರ್ಮ್ಡ್. ಓಕೆ, circle will not be formed. So in this video we have covered till page number 20. I hope this is clear, and if this is clear, please like and subscribe to my channel. Thank you.